ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಬೆಳಗಿನ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಸಿಂಪಲ್ಲಾಗಿ ರೈಸ್ ಬಾತ್ ಯಾವ ರೀತಿ ಮಾಡೋದು ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬೇಡ ಅಂತಂದರೆ ಬರೀ ಎಣ್ಣೆನೇ ಹಾಕ್ಕೋಬೋದು. ಎಣ್ಣೆ ತುಪ್ಪ ಎಲ್ಲ ಬಿಸಿ ಆಗಬೇಕು. ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಹಸಿ ಪಲಾವ್ ಎಲೆ ಇದ್ರೂ ಆಗುತ್ತೆ, ಒಣಗಿದಿದ್ರೂ ನಡೆಯುತ್ತೆ. ಚಕ್ಕೆ ಹಾಕ್ತಾಯಿದ್ದೀನಿ, ಲವಂಗ ಹಾಕ್ತಾಯಿದ್ದೀನಿ, ಅನಾನಸ್ ಹೂವು, ಮರಾಠ ಮೊಗ್ಗು, ಈ ಎಲ್ಲ ಗರಂ ಮಸಾಲೆ ಏನಿರುತ್ತೋ ಅದನ್ನೆಲ್ಲ ಸ್ವಲ್ಪ ಹಾಕಬೇಕು. ತುಂಬ ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ಶಾಯಿ ಜೀರ ಹಾಕ್ತಾಯಿದ್ದೀನಿ. ಶಾಯಿ ಜೀರ ಪಲಾವೆಲ್ಲ ಹಾಕೋದ್ರಿಂದ, ಪಲಾವ್ ಮಸಾಲೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾನು ಸೋಂಪು ಹಾಕಿದ್ದೀನಿ. ಹಸಿಮೆಣ್ಸಿಕಾಯಿ ಒಂದು 2 ಹಸಿಮೆಣ್ಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಈರುಳ್ಳಿ ಒಂದು 2 ಈರುಳ್ಳಿನ ಉದ್ದುದ್ದ ಕಟ್ ಮಾಡಿಕೊಂಡು ಅದೇನು ಫ್ರೈ ಆಗ್ತಿತ್ತಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ಈರುಳ್ಳಿ ಹೆಂಗೆ ಅಂದರೆ ಕೆಂಪು ಬಣ್ಣ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ. ತರಕಾರಿ ಬೇಕು ಅಂತಂದರೆ ತರಕಾರಿ ಕೂಡ ಹಾಕ್ಕೋಬೋದು. ನಾನು ಇವತ್ತು ಇದಕ್ಕೆ ತರಕಾರಿ ಏನು ಹಾಕ್ದಂಗೆ ಪ್ಲೈನಾಗಿ ಮಾಡ್ತಾಯಿರೋ ಅಂಥ ರೈಸ್ ಬಾತು ಸಿಂಪಲ್ ಆಗಿರುತ್ತೆ. ಮಕ್ಕಳು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1ರಿಂದ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಎಷ್ಟು ಹಾಕ್ತೀವೋ ಅಷ್ಟು ಪ್ರಮಾಣದ ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೂ ನಡೆಯುತ್ತೆ. ಇಲ್ಲಿ ನಾನು ಬಟಾಣಿ ಒಂದು ಹಾಕಿದ್ದೀನಿ, ಬೇರೆ ಯಾವುದೇ ರೀತಿ ತರಕಾರಿ ಹಾಕಿಲ್ಲ. ಬಟಾಣಿ ಹಾಕೋದ್ರಿಂದ ತಿನ್ಬೇಕಾದ್ರೆ ಚೆನ್ನಾಗಿರುತ್ತೆ ಅಂಥೇಳಿ 1 ಹಿಡಿಯಷ್ಟು ನೆನೆಸಿಟ್ಕೊಂಡಂಥ ಬಟಾಣಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಕೆಂಪಾಗಂಗೆ ಹುರ್ಕೋಬೇಕು. ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ದಪ್ಪ ಮೆಣ್ಸಿಕಾಯಿ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈಗ ರೈಸ್ ಬಾತಿಗೆ ತರಕಾರಿ ಜಾಸ್ತಿ ಹಾಕೋದಿಲ್ಲ, ಹಾಗಾಗಿ ನಾನು ಆಪ್ಷನಲ್ ಆಗಿ ದಪ್ಪ ಮೆಣ್ಸಿಕಾಯಿ ಮತ್ತು ಬಟಾಣಿ ಹಾಕಿದ್ದೀನಿ ಅಷ್ಟೇನೆ. ಇಲ್ಲಿ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಂಥ ಟೊಮೊಟೊನ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಟೊಮೊಟೊದಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿ ತನಕ ಸ್ವಲ್ಪ ಹುರ್ಕೋತೀನಿ. ಯಾಕಂದರೆ ಇದಕ್ಕೆ ನಾನು ಯಾವುದೇ ರೀತಿ ರುಬ್ಬಿರೋ ಮಸಾಲೆ ಏನೂ ಹಾಕಿಲ್ಲ. ಇದೇ ಮಸಾಲೆ ಹಾಕಿರೋದ್ರಿಂದ ಸ್ವಲ್ಪ ಅದರಲ್ಲಿ ನೀರಿನ ಅಂಶ ಎಲ್ಲ ಬಿಡಬೇಕು, ಸ್ವಲ್ಪ ಟೇಸ್ಟ್ ಚೆನ್ನಾಗಿರಬೇಕು ಅಂತೇಳಿ ಈ ಥರ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪುದೀನ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದಾಗ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಖಾರದ ಪುಡಿ ಹಾಕಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗುತ್ತೆ. ಹಸಿಮೆಣ್ಸಿಕಾಯಿ ಕೂಡ ಹಾಕಿರೋದ್ರಿಂದ. ಅರಿಶಿನ ಪುಡಿ ಒಂದು 1/4 ಸ್ಪೂನಷ್ಟು, ಖಾರದ ಪುಡಿ, ಧನಿಯಾ ಪುಡಿ, ಇದಿಷ್ಟು ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ಅನ್ನ ಸ್ವಲ್ಪ ಸಾಫ್ಟಾಗಿರುತ್ತೆ, ತಿನ್ಬೇಕಾದ್ರೆ ಕೂಡ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ. ಇದಕ್ಕೊಂದು ಮಸಾಲೆ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈ ಮಸಾಲೆ ಹಾಕಿ ಒಂದ್ಸಲ ಟ್ರೈ ಮಾಡಿ. ಇದನ್ನು ಯಾರು ಟ್ರೈ ಮಾಡಿರಲ್ಲ ಅನ್ಕೋತೀನಿ. ನೋಡಿ, ಇದೇನೆ ಪಾವ್ ಭಾಜಿ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ. ಯಾಕಂದರೆ ಇದಕ್ಕೆ ನಾವೇನೇ ಯಾವುದೇ ರೀತಿ ರುಬ್ಬಿರೋ ಮಸಾಲೆ ಹಾಕಿಲ್ಲ. ಟೇಸ್ಟ್ ಕೊಡಬೇಕು ಅಂತಂದರೆ ಪಾವ್ ಭಾಜಿ ಮಸಾಲ ಒಂದು 3/4 ಸ್ಪೂನಿಂದ 1 ಸ್ಪೂನ್ ಹಾಕೋದ್ರೆ ಸಾಕು, ಜಾಸ್ತಿ ಹಾಕೋದು ಬೇಡ. ಆ ಫ್ಲೇವರು ತಿಂತಾ ಇದ್ದಾಗ ರೈಸ್ ಬಾತ್ಗೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಒಂದು ಪಾವ್ ಭಾಜಿ ಮಸಾಲ ಇದು ಸರಿಯೇ, ಇದೇ ಕಂಪ್ನಿ ಅಂತಲ್ಲ, ಯಾವುದಿರುತ್ತೋ ಅದನ್ನು 1 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕಿ ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಲೋಟದಷ್ಟು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಂಡಿದ್ದೀನಿ. ರಿಚ್ ಅಲ್ವಾ, ಆ ತೆಂಗಿನಕಾಯಿ ಹಾಲು ಹಾಕಿದ್ರೇ ಒಂದು ಅಡುಗೆಗೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಒಂದೇ ಒಂದು ಗ್ಲಾಸ್ ಹಾಕಿಲ್ಲ, ಜಾಸ್ತಿ ಹಾಕಿಲ್ಲ ನಾನು. ಅಕ್ಕಿಲಿ ನಾನು 2 ಗ್ಲಾಸ್ ತೊಗೊಂಡಿರೋದ್ರಿಂದ 1 ಗ್ಲಾಸ್ ಮಾತ್ರ ತೆಂಗಿನಕಾಯಿ ಹಾಲು ಹಾಕಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ. ಇದೇ ಯಾವುದಿರುತ್ತೋ ಮನೇಲಿ ಗರಂ ಮಸಾಲ ಅದೇ ಹಾಕಿದ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನೀರನ್ನ ಕಾಯಿಸಿಟ್ಕೊಂಡಂಥ ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ನೋಡಿ ಹಾಕೋಬೇಕಾಗುತ್ತೆ. ಸ್ವಲ್ಪ ನೀರು ಅಕ್ಕಿ ಮೇಲೆ ಹೋಗುತ್ತೆ. ನಾವು 1 ಗ್ಲಾಸ್ ಹಾಕಿದ್ರೆ 2 ಗ್ಲಾಸ್ ಅಕ್ಕಿಗೆ ನೀರಿನ ಪ್ರಮಾಣ ಹಾಕಬೇಕಾಗುತ್ತೆ. ಉಪ್ಪು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು, ಇದಕ್ಕೆ ನಾನು ಅಕ್ಕಿನ ಫಸ್ಟೇ ತೊಳೆದಿಟ್ಕೊಂಡಿದ್ದೆ, ಆ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಭಾಗ ಬೇಯೋ ತನಕ ನಾನು ಹಂಗೆ ಬಿಡ್ತೀನಿ. ಫಸ್ಟೇ ಲಿಡ್ನ ಕ್ಲೋಸ್ ಮಾಡಬಾರ್ದು. ಲಿಡ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ, ಅಕ್ಕಿ ಎಲ್ಲ ಹಂಗೆ ತಳದಲ್ಲಿ ಉಳ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಲೈಟಾಗಿಯೇ ಕೈ ಆಡಿಸ್ಬಿಟ್ಟು ಒಂದು ಅರ್ಧ ಭಾಗ ಬೇಯೋ ತನಕ ನಾವು ಹಂಗೇ ಬಿಡಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಲೈಟಾಗಿ ಆಡಿಸ್ಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅಕ್ಕಿ ಒಂದು ಉದುರಾಗಲ್ಲ, ಒಡೆದೋಗುತ್ತೆ. ಹಾಗಾಗಿ ನಾನು ಇಲ್ಲಿ 2 ವಿಷಲ್ ಹಾಕ್ಸ್ಕೊಂಡಿದ್ದೀನಿ. ಅರ್ಧ ಭಾಗ ಬೆಂದಿರೋದ್ರಿಂದ 1 ಇಲ್ಲಾಂದರೆ 2 ವಿಷಲ್ ಹಾಕ್ಸ್ಕೊಂಡ್ರೆ ನಮ್ಮ ಸಿಂಪಲ್ಲಾಗಿ ರೈಸ್ ಬಾತು ತುಂಬ ಚೆನ್ನಾಗಾಗುತ್ತೆ. ಯಾವುದೇ ರೀತಿ ತರಕಾರಿ ಹಾಕ್ದಂಗೆ ಮಾಡಿರೋ ಅಂಥ ಬೆಳಗಿನ ಬ್ರೇಕ್ಫಾಸ್ಟ್ ಗಡಿಬಿಡಿಲಿ ಏನಪ್ಪ ಮಾಡೋದು ಅಂತಂದರೆ ಇದನ್ನು ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಪಾವ್ ಭಾಜಿ ಹಾಕೋದನ್ನ ಮರಿಬೇಡಿ. ನೋಡಿ, ನಾನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಉದ್ರಾಗಿತ್ತು. ಮೊಸರು ಹಾಕಿರ್ತೀವಲ್ವ, ಅದು ಒಂಥರ ಅಕ್ಕಿಗೆ ಸಾಫ್ಟಾಗಿರುತ್ತೆ, ತಿನ್ಬೇಕಾದ್ರೆ ತುಂಬ ರುಚಿ ಕೊಡುತ್ತೆ. ತುಂಬ ಚೆನ್ನಾಗಾಗಿತ್ತು. ಇದಕ್ಕೆ ನಾನು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ. ನಾನು ಫಸ್ಟ್ ಹಾಕ್ಕೊಳ್ಳಿಲ್ಲ, ಈಗ ಹಾಕ್ತಾಯಿದ್ದೀನಿ. ಈಗ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಆ ಫ್ಲೇವರು ನಾವು ತಿನ್ಬೇಕಾದ್ರೆ ಹಾಗೇ ಇರುತ್ತೆ. ಯಾವ ರೀತಿ ಬಂದಿದೆ ನೋಡಿ ಕಲರಾಗಿ. ನಾನು ಯಾವುದೇ ರೀತಿ ಮಸಾಲೆನ ರುಬ್ಬಿ ಹಾಕಿಲ್ಲ, ಇರೋ ಅಂಥ ಮಸಾಲೆನೇ ಮಾಡಿರೋ ಅಂಥ ರೈಸ್ ಬಾತು ತುಂಬ ಚೆನ್ನಾಗಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮಲ್ಲಿರೋರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸಿ
ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಯಾವ ರೀತಿ ಸಿಂಪಲ್ಲಾಗಿ ರೈಸ್ ಬಾತ್ನ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇದು ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓದೋದಕ್ಕೆ ಕಾಯ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಇದೇ ರೀತಿ ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನಾನು ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿ ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್. ಆ ಬಟಾಣಿ ಸಿಗ್ತಾ ಇರುತ್ತೆ, ಕ್ಯಾಪ್ಸಿಕಮ್ ಸಿಗ್ತಾ ಇರುತ್ತೆ, ತಿನ್ಬೇಕಾದ್ರೆ ತುಂಬ ರುಚಿಯಾಗಿರುತ್ತೆ. ನಮಸ್ತೆ ಫ್ರೆಂಡ್ಸ್.